ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 34ನೇ ವಚನ 35ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ. ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚಿಕೆಯಾಗಿದ್ದಾರೆ ಎಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದದ್ದೇ. ವಾಕ್ಯದ ಶಿರೋನಾಮ ನೋಡುವಾಗ ದೇವರು ಪಕ್ಷಪಾತಿಯಲ್ಲ ಎಂಬುದಾಗಿ, ದೇವರು ಪಕ್ಷಪಾತಿಯಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಪೇತ್ರನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ದೇವರಲ್ಲಿ ಯಾರಾದರೂ ಭಯಪಟ್ಟು, ಜನರಾದರೂ ಭಯಪಟ್ಟು ನೀತಿವಂತರಾಗಿ ನಡೆದುಕೊಳ್ಳುವವರ ಮೇಲೆ ದೇವರು ಇಷ್ಟಪಡುತ್ತಾನೆ ಎಂಬುದಾಗಿ ಪೇತ್ರನು ಹೇಳುತ್ತಾ ಇದ್ದಾನೆ. ಮತ್ತು ಪೇತ್ರನು ಇನ್ನೊಂದು ವಿಷಯ ಹೇಳುತ್ತಾ ಇದ್ದಾನೆ, ದೇವರು ಪಕ್ಷಪಾತಿಯಲ್ಲ, ನನಗೆ ಈಗ ತಿಳಿದು ಬಂದದೆ ಎಂಬುದಾಗಿ ಪೇತ್ರನು ಸಂದೇಹವಿಲ್ಲದೆ ಹೇಳುತ್ತಾ ಇದ್ದಾನೆ. ಈ ಒಂದು ದಿನದಲ್ಲಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತ ಯಾವ ರೀತಿಯಾಗಿದೆ, ನಮ್ಮ ಅಂದ ಚಂದವನ್ನು ನೋಡಿ, ನಮ್ಮ ಆಸ್ತಿ ಅಂತಸ್ತನ್ನು ನೋಡಿ, ನಮ್ಮ ಜ್ಞಾನವನ್ನು ನೋಡಿ ಅನೇಕ ಜನರು ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮ ಸ್ನೇಹ ಬೆಳೆಸುತ್ತಾರೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಕುಟುಂಬದವರು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತು ಅಂದ ಚಂದ ನೋಡಿ ನಮ್ಮನ್ನು ಹಿಂಬಾಲಿಸುತ್ತಾರೆ. ಆದರೆ ದೇವರು ಸರ್ವಲೋಕದ ಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಒಡೆಯನು, ನಮ್ಮ ಅಂದ ಚಂದ ನೋಡಲಿಲ್ಲ, ನಮ್ಮ ಹಣ ಆಸ್ತಿ ನೋಡಲಿಲ್ಲ, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಳ್ಳೆ ತಲಾಂತುಗಳನ್ನು ನೋಡಲಿಲ್ಲ. ನಮ್ಮನ್ನು ಪಕ್ಷಪಾತಿ ಇಲ್ಲದ ಹಾಗೆ ಪ್ರೀತಿಸುತ್ತಾನೆ, ನಮ್ಮಲ್ಲಿ ಸಂತೋಷ ಪಡುತ್ತಾನೆ. ಅದು ಯಾವಾಗ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ದೇವರು ಇಷ್ಟಪಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಮ್ಮ ಜೀವಿತ ನೋಡುವಾಗ, ಈ ಲೋಕದಲ್ಲಿ ಪಾಪದ ಜೀವಿತ, ನಾಶನದ ಮಾರ್ಗ, ನಮ್ಮ ಮನಸ್ಸು ಬಂದ ಹಾಗೆ ನಾವು ಜೀವಿಸುತ್ತಾ ಇದ್ದೇವೆ. ನಮ್ಮ ಕಣ್ಣಿಗೆ ಏನನ್ನು ಸರಿ ಕಾಣುತ್ತದೋ ಅದನ್ನೇ ಮಾಡುತ್ತಾ ಇದ್ದೇವೆ. ಆ ರೀತಿಯಾಗಿ ನಾವು ಜೀವಿಸುವಾಗ ಯೇಸು ಕ್ರಿಸ್ತನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಪಾಪಿಗಳಾದಂತ ನಮ್ಮನ್ನು ನೀತಿವಂತರೆಂಬುದಾಗಿ ಕರೆದಿದ್ದಾನೆ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನೇ ನಮ್ಮನ್ನು ಒಳ್ಳೆಯವರೆಂಬುದಾಗಿ ಕರೆದಿದ್ದಾನೆ. ಆದಾಗಲೂ ನಾವು ಮನುಷ್ಯ ಮಾತ್ರದವರು ಈ ಲೋಕದ ಜನರನ್ನು ನೋಡುವಾಗ ನಾವು ಯಾವ ರೀತಿಯಾಗಿ ಭೇದ ಭಾವ ಮಾಡುತ್ತಾ ಜೀವಿಸ್ತಾ ಇದ್ದೇವೆ? ನಮ್ಮಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆನಾ? ಯೇಸು ಕ್ರಿಸ್ತನು ನಮ್ಮನ್ನು ಪಕ್ಷಪಾತ ಮಾಡದ ಹಾಗೆ ನಮ್ಮನ್ನು ಪ್ರೀತಿಸುತ್ತಾನೆ. ನಾವು ಪಾಪಿಗಳಾಗಿದ್ದಾಗಲೂ, ನಾವು ನಿರ್ಗತಿಕರಾಗಿದ್ದಾಗಲೂ, ಏನು ಇಲ್ಲದೆ ಇರುವಾಗಲೂ ನನ್ನ ಮಗನು, ನನ್ನ ಮಗಳು, ನನ್ನ ಜನಾಂಗ ಎಂಬುದಾಗಿ ಯೇಸು ಕ್ರಿಸ್ತನು ಕರೆದಿದ್ದಾನೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಸ್ಪಷ್ಟವಾಗಿ ವಾಕ್ಯದ ಮೂಲಕ ಮಾತನಾಡುತ್ತಾ ಇದ್ದಾರೆ. ಯಾರೇ ಜನರಾಗಲಿ ಭಯಪಟ್ಟವರಾಗಿ, ದೇವರಿಗೆ ವಿಧೇಯರಾಗಿ, ನೀತಿವಂತರಾಗಿ ನಡೆದುಕೊಳ್ಳುವುದಾದರೆ ದೇವರು ಅವರನ್ನು ಇಷ್ಟಪಡುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಪಕ್ಷಪಾತಿ ಮಾಡುತ್ತಾ ಜೀವಿಸ್ತಾ ಇದ್ದೇವಾ?
ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೆ. ಯೇಸು ಕ್ರಿಸ್ತನು ಪಕ್ಷಪಾತ ಮಾಡದ ಹಾಗೆ ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ಕೂಡ ಅದೇ ರೀತಿಯಾಗಿ ಈ ಲೋಕದ ಜನರನ್ನು ಪ್ರೀತಿಸುತ್ತಾ, ನನ್ನ ನೆರೆಯವರನ್ನು ಪ್ರೀತಿಸುತ್ತಾ, ನನ್ನ ಕುಟುಂಬದವರನ್ನು ಪ್ರೀತಿಸುತ್ತಾ, ನನ್ನ ಸ್ನೇಹಿತರನ್ನು ಪ್ರೀತಿಸುತ್ತಾ, ನಾವು ನಮ್ಮ ಸ್ನೇಹಿತರಲ್ಲಿ ಹಣ ಇದ್ದಾಗ ಇಲ್ಲದಾಗ ಒಂದು ರೀತಿಯಾದಂತಹ ಪ್ರೀತಿ ತೋರಿಸದ ಹಾಗೆ, ಅವರಲ್ಲಿ ಹಣ ಇದ್ದಾಗಲೂ ಇಲ್ಲದಿರುವಾಗಲೂ ಒಂದೇ ಪ್ರೀತಿ ತೋರಿಸುತ್ತಾ, ಅದು ಯೇಸು ಕ್ರಿಸ್ತನ ಪ್ರೀತಿ ತೋರಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಪಕ್ಷಪಾತ ಇದ್ದಂತ ಪ್ರೀತಿ ಇರುವುದಾದರೆ, ಈ ಲೋಕದ ಜನರ ಆಸ್ತಿ ಅಂತಸ್ತು ಅಂದ ಚಂದ ನೋಡಿ ನಾವು ಪ್ರೀತಿಸುತ್ತಾ ಇರುವುದಾದರೆ, ನಮ್ಮ ಹೃದಯದಿಂದ ಆಲೋಚನೆ ತೆಗೆದುಹಾಕಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ನೆಲೆಸಿದವರಾಗಿದ್ದುಕೊಂಡು, ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದ್ದಾನೆ, ನಮ್ಮಲ್ಲಿ ಏನು ಇಲ್ಲದೆ ಇರುವಾಗ, ನಾವು ಪಾಪಿಗಳಾಗಿದ್ದಾಗ, ನಾವು ಕತ್ತಲೆ ಜೀವಿತದಲ್ಲಿ ಜೀವಿಸುವಾಗ ನಮ್ಮನ್ನು ಯೇಸು ಕ್ರಿಸ್ತನು ಪ್ರೀತಿಸಿದ್ದಾನೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿರ್ಗತಿಕರನ್ನು, ಸಹಾಯ ಇಲ್ಲದೆ ಇರ್ತಕ್ಕಂಥವರನ್ನು, ಅಂತವರನ್ನು ನಾವು ಯೇಸು ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸುವಂತವರಾಗೋಣ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಏನು ಇಲ್ಲದೆ ಇರ್ತಕ್ಕಂಥವರನ್ನು, ಅವರಲ್ಲಿ ಇದ್ದಾಗಲೂ ಇಲ್ಲದೆ ಇರುವಾಗಲೂ ನಾವು ಪ್ರೀತಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.